ಮೈಸೂರು ಅರಮನೆಯ ಮುಂಭಾಗದಲ್ಲಿ ಅವೈಜ್ಞಾನಿಕವಾಗಿ ಫುಟ್ಪಾತ್ ಮೇಲೆ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಬ್ರೇಕ್ ಬಿದ್ದಿದೆ. ಇದು TV9 ವರದಿಯ ಫಲಶ್ರುತಿ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಮೈಸೂರು ಅರಮನೆ ಏನು ಕೋಟೆ ಆಂಜನೇಯ ದೇಗುಲ ಇದೆ, ಅದರ ಮುಂಭಾಗದ ಪುರಭವನದ ಬಳಿಯ ಒಂದು ಫುಟ್ಪಾತ್ನಲ್ಲಿ ಟಾಂಗಾ ಸ್ಟ್ಯಾಂಡನ್ನು ಕಟ್ಟಲಿಕ್ಕೆ ಮುಂದಾಗಿದ್ದಂಥದ್ದು. ಸ್ವದೇಶ ದರ್ಶನ 2.0 ಯೋಜನೆಯಡಿ ಈ ಒಂದು ಸ್ಥಳದಲ್ಲಿ ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಬೇಸನ್ನು ಕಟ್ಟಲಾಗಿತ್ತು. ಈ ಬಗ್ಗೆ TV9 ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಅಂದರೆ ಪ್ರಮುಖವಾಗಿ ಫುಟ್ಪಾತ್ಗಳಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಪಾದಚಾರಿಗಳಿಗೆ ಆಗಬಾರ್ದು ಅಂತೇಳಿ ನೀವು ನೋಡ್ತಾ ಇದ್ದೀರಾ. ಆ ಒಂದು ಸ್ಥಳದಿಂದ ಅಲ್ಲೇನೋ ಒಂದು ಗಾಡಿ ನಿಂತಿದೆ, ಆ ಸ್ಥಳದಿಂದ ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಇರುವಂತಹ ಸ್ಥಳದವರೆಗೂ ಒಂದು ರೀತಿಯಾದಂಥ ಕಾಂಕ್ರೀಟ್ ಕಟ್ಟಡವನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈಗ ನೀವು ಡಬ್ರೀಸ್ನೇನು ನೋಡ್ತಾ ಇದ್ದೀರಾ, ಇಲ್ಲಿ ಕಟ್ಟಲಾಗಿದ್ದಂತಹ ಒಂದು ಬೇಸ್ ಏನಿದೆ ಅದನ್ನು ಈಗ ಒಡೆದು ಹಾಕಲಾಗಿದೆ. ಯಾಕಂದರೆ ಪ್ರಮುಖವಾಗಿ ಇಲ್ಲಿ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು. ಅರಮನೆ ಮುಂಭಾಗದ ರಸ್ತೆ ಆಗಿರೋದ್ರಿಂದಾಗಿ ಪ್ರತಿನಿತ್ಯ ಸಾವಿರಾರು ಜನರು ಇಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು. ಅವರೆಲ್ಲರಿಗೂ ಸಹ ಸಾಕಷ್ಟು ಸಮಸ್ಯೆ ಆಗಿತ್ತು. ಯಾಕಂದರೆ ಈ ಒಂದು ಸ್ಥಳದ ಪಕ್ಕದಲ್ಲೇ ನೀವು ನೋಡ್ತಾ ಇರ್ಬೋದು, ಹೆಚ್ಚಿನ ವಾಹನ ಸಂಚಾರ ಇರುವಂತಹ ರಸ್ತೆ. ಅರಮನೆಯ ಮುಂಭಾಗದ ಈ ಒಂದು ರಸ್ತೆಯಲ್ಲಿ ಬಸ್ಗಳು, ಕಾರ್ಗಳು, ದ್ವಿಚಕ್ರ ವಾಹನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸಂಚರಿಸ್ತಾ ಇತ್ತು. ಮತ್ತು ಈ ಒಂದು ವೃತ್ತವನ್ನು ಸಹ ನೀವು ನೋಡ್ತಾ ಇರ್ಬೋದು. ಹೀಗಾಗಿ ಅತ್ಯಂತ ಹೆಚ್ಚು ಜನರು ಓಡಾಡುವಂಥ ಈ ಸ್ಥಳದಲ್ಲಿ ಆ ಫುಟ್ಪಾತ್ ಮೇಲೆ ಆ ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡೋದು ಯಾಕೆ ಅಂತೇಳಿ ಸಾಕಷ್ಟು ಜನರು ಪ್ರಶ್ನೆಯನ್ನು ಮಾಡಿದರು. ಈ ಬಗ್ಗೆ TV9 ವರದಿ ಸಹ ಪ್ರಸಾರ ಮಾಡಿತ್ತು. ಈಗ ವರದಿಯಿಂದ ಹೆಚ್ಚು ಆ ಒಂದು ಬೇಸ್ ಏನು ಕಟ್ಟಲಾಗಿತ್ತು ಅದನ್ನ ಒಡೆದು ಹಾಕಲಾಗಿದೆ. ಮತ್ತು ತಾತ್ಕಾಲಿಕವಾಗಿ ಒಂದು ನಿರ್ಮಾಣ ಕಾರ್ಯಕ್ಕೂ ಸಹ ಬ್ರೇಕ್ ಹಾಕಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಮೇಯರ್ MG ರವಿಕುಮಾರ್ ನಮ್ಮ ಜೊತೆಗಿದ್ದಾರೆ. ಸರ್, TV9 ವರದಿಯನ್ನು ಸಹ ಪ್ರಸಾರ ಮಾಡಿತ್ತು, ಇದೀಗ ಅದನ್ನೆಲ್ಲ ಒಡೆದು ಹಾಕಿದೆ, ಇದಕ್ಕೆ ಬ್ರೇಕ್ ಬಿದ್ದಿದೆ. ಸರ್, ನಾನು ಫಸ್ಟು TV9 ಅವರ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಫಸ್ಟು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದರೊಳಗೂ TV9 ಅವರು ಇನ್ನು ರಾತ್ರಿ 11:30 ಗಂಟೆ ರಾತ್ರಿಗೆ ನಾನು ಕಣ್ಣು ಮುಂದೆ ನೋಡಿದೆ. ವರದಿಗಾರರನ್ನ DC ಅವ್ರಿಗೆ ಫೋನ್ ಮಾಡಿದ್ರು, ಕಾರ್ಪೊರೇಷನ್ ಕಮಿಷನರ್ಗೆ ಮಾತಾಡಿದ್ರು, ಜನಪ್ರತಿನಿಧಿಗಳ ಫೋನ್ ಎತ್ತಲಿಲ್ಲ. ಪಾಪ ಎಲೆಕ್ಟ್ರಾನಿಕ್ ಮೀಡಿಯಾ ವರದಿಗಾರರ ಫೋನ್ ಎತ್ತಿ ಮಹಾರಾಜರಿಗೆ ಹೇಳಿ ಇದನ್ನು ದಯವಿಟ್ಟು ಕೂಡಲೇ ಇದನ್ನು ಸ್ಟಾಪ್ ಮಾಡಿಸಿ ಅನ್ನೋದಕ್ಕೆ ಮಾಡ್ತಂಥದ್ದು ಎಲೆಕ್ಟ್ರಾನಿಕ್ ಮೀಡಿಯಾ TV9ಗೆ ನಾನು ಫಲಶ್ರುತಿ ಅಂತ ಹೇಳಲಿಕ್ಕೆ ಫಸ್ಟು ನಾನೊಬ್ಬ ಮಾಜಿ ಮೇಯರ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ. ಏನಕ್ಕೆ ಅಂತಂದರೆ ಈ ಫುಟ್ಪಾತನ್ನು ಮಾಡುವಂಥ ವೈಜ್ಞಾನಿಕವಾಗಿ ಮಾಡುವಂಥ ಕೆಲಸನ ಈ ಕಮಿಷನರ್ ಮಾಡಿದ್ರು. ಯಾವ ಕಾರಣದಿಂದ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು? ಅದು ಹೆರಿಟೇಜ್ ಇದನ್ನು ಕಾಂಪೌಂಡ್ನ ಹಾಕ್ಕೊಡ್ಬೇಕು ಅಂತ ನಾನು ಮನವಿನ ಈ TV ಚಾನಲ್ ಮೂಲಕ ಕೇಳ್ಕೊತಾ ಇದ್ದೀನಿ. 100% ಇದು GNM ನರ್ಮ್ಸಲ್ಲಿ HD ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಮಾಡಿದಂಥ 2,000 ಕೋಟಿ ಬಂದಂಥ ದುಡ್ಡಿನಲ್ಲಿ ಕೆಲಸ ಮಾಡಿಸ್ಕೊಟ್ಟಿದೆ. ಅದನ್ನು ಹೊಡೆದಾಕಿದ್ರೆ ಇದನ್ನು ಯಾರು ಕಟ್ಕೊಡೋರು? ಇದನ್ನು ಯಾರು ಮಾಡೋರು? ಆಯ್ತಿರು ಇಲ್ಲ. ಈಗ ಜನ ನೋಡಿ, ಎಷ್ಟು ಜನ ಓಡಾಡ್ತಾ ಇದ್ದಾರೆ ಇದೇ ಫುಟ್ಪಾತಿನಲ್ಲಿ. ಇದು ಸಾವಿರಾರು ಜನ, ಲಕ್ಷಾಂತರ ಜನ ದಸರಾ ನೋಡುವಂಥ ಜಾಗದಲ್ಲಿ ಇವರು ಅವೈಜ್ಞಾನಿಕವಾಗಿ ಟಂಗಾ ಗಾಡಿ ಕಟ್ಟಿದ್ರು. ಇದನ್ನು ಕೂಡಲೇ ಸ್ಟಾಪ್ ಮಾಡಿದ್ರಲ್ಲ, ಅವರಿಗೆ ನಾನು TV ಚಾನಲ್ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ. ಇದು ಮುಂದಿನ ದಿವಸದಲ್ಲಿ ಹೆರಿಟೇಜ್ ಕಾಂಪೌಂಡ್ ಇದೆಯಲ್ಲ, ಅದೇ ಥರ ಆಯ್ತು ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕನೇ ಅವರು ಕಾಂಪೌಂಡ್ ಹಾಕಿಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೆ. ತಾವು ಸಹ ವಿರೋಧವನ್ನು ವ್ಯಕ್ತಪಡಿಸಿದ್ರಿ. ಎಲ್ಲ ಕ್ರೆಡಿಟು TV9ಗೆ ಸಲ್ಲಿಸ್ತೀನಿ. ಯಾಕೆ ಅಂದರೆ ಅವತ್ತು ರಾತ್ರಿ ಏನು ಒಂದು ಎಚ್ಚರಿಕೆ ಮಾಡಿದ್ರು ಮೈಸೂರು ಜನತೆಗೆ, ಅದೇ ಥರನೇ ಒಂದು 120ರಿಂದ 140 ಅಡಿನಲ್ಲಿ ಅವ್ರಿಗೆ ಜಾಗದಲ್ಲಿ ಅವ್ರಿಗೆ ಶೆಲ್ಟರ್ ಮಾಡಿಕೊಡ್ಬೇಕು ಅಂತ ಏನು ನಗರ ಪಾಲಿಕೆ ಕಮಿಷನರು ಯೋಚನೆ ಮಾಡಿದರು. ಅವೈಜ್ಞಾನಿಕವಾದಂಥ ಒಂದು ಈ ನಿರ್ಧಾರನ ಇವತ್ತೆಲ್ಲ ಬಂದು ಅಧಿಕಾರಿಗಳೇ ಹೊಡೆದಾಕಿದ್ದಾರೆ. ಈ ಎಲ್ಲ ಕ್ರೆಡಿಟು ಸಹ TV9ಗೆ ಅರ್ಪಿಸ್ತೀನಿ. ಜೊತೆಗೆ TV9 ಇನ್ನೊಂದು ವಿಚಾರ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನು ನಮ್ಮ ಮೈಸೂರು ಜನತೆಗಿರೋ ಜವಾಬ್ದಾರಿನ TV9 ಅವರು ಮನೆ ಕೆಲಸ ನಂಗೆ ಮಾಡ್ತಾಯಿದ್ದಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇಂಥ ಸೌಂದರ್ಯವಾದಂಥ ನಗರದಲ್ಲಿ ಕ್ಲೀನ್ ಸಿಟಿನಲ್ಲಿ ನಂಬರ್ 1 ಬಂದಿದೆ. ಈಗ ನೆಕ್ಸ್ಟ್ ಶೆಲ್ಟರ್ ಸಿಟಿನಲ್ಲಿ ನಂಬರ್ 1 ಬರೋದನ್ನು ತಡೆದಿದ್ದಾರೆ. ಆಲ್ ಕ್ರೆಡಿಟ್ಸ್ ಗೋಟ್ಸ್ ಟು TV9. ಇದು ಸ್ಥಳೀಯರ ಮಾತು. ಖಂಡಿತವಾಗಿಯೂ ಅವೈಜ್ಞಾನಿಕವಾಗಿ ಕಟ್ಟಲಾದಂತಹ ಟಾಂಗಾ ಸ್ಟ್ಯಾಂಡ್ ಇದರಿಂದ ಸಾವಿರಾರು ಜನರಿಗೆ ತೊಂದರೆ ಆಗ್ತಾಯಿತ್ತು. ಈ ಬಗ್ಗೆ ಏನು TV9 ವರದಿ ಪ್ರಸಾರ ಮಾಡಿತ್ತು, ವರದಿಯಿಂದ ಎಚ್ಚೆತ್ತಿರುವಂಥ ಅಧಿಕಾರಿಗಳು ಈಗ ಆ ಒಂದು ಬೇಸನ್ನು ಒಡೆದಾಕಿರೋದಷ್ಟೇ ಅಲ್ಲ, ತಾತ್ಕಾಲಿಕವಾಗಿ ಬ್ರೇಕನ್ನು ಸಹ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಈ ರೀತಿಯಾದಂಥದ್ದು ಯಾವುದೇ ಅವೈಜ್ಞಾನಿಕ ಕೆಲಸಗಳನ್ನು ಮಾಡಬಾರ್ದು ಅನ್ನೋ ಒಂದು ಒತ್ತಾಯ ಎಲ್ಲರದ್ದು ಸಹ ಆಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.